HAL ಬಳಿ ಇರುವಂಥ ಮಣಿಪಾಲ್ ಆಸ್ಪತ್ರೆಗೆ ಈಗ ಗಣ್ಯರು ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಈಗಷ್ಟೇ HD ರೇವಣ್ಣ ಅವರು ಆಗಮಿಸಿದ್ದಾರೆ ಮಣಿಪಾಲ್ ಆಸ್ಪತ್ರೆಗೆ. ಮಗ ರೇವಣ್ಣ ಅವರು ಮಣಿಪಾಲ್ ಆಸ್ಪತ್ರೆಗೆ ಈಗಷ್ಟೇ ಆಗಮಿಸಿದ್ದಾರೆ. ಅದರ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದಾರೆ. HD ದೇವೇಗೌಡರು ಆಸ್ಪತ್ರೆಯಲ್ಲೇ ಇದ್ದರು. ಆ ಕಡೆ ಕ್ಷಣಗಳ ಸಂದರ್ಭದಲ್ಲೂ ಕೂಡ HD ದೇವೇಗೌಡರು ಪತ್ನಿಯ ಪಕ್ಕದಲ್ಲೇ ಕೂತಿದ್ದರು. ಸುಮಾರು 4 ದಿನಗಳಿಂದಲೂ ಕೂಡ ಟ್ರೀಟ್ಮೆಂಟ್ ಪಡ್ಕೊಳ್ಳಲಾಗ್ತಾ ಇತ್ತು. ಕೊನೆ ಕ್ಷಣದಲ್ಲಿ ಪತ್ನಿಯನ್ನು ನೋಡಿ HD ದೇವೇಗೌಡರು ಕಣ್ಣೀರಾಕಿದ್ದಾರೆ. ಡಯಾಲಿಸಿಸ್ ಆಗಿದ್ದರೂ ಆಸ್ಪತ್ರೆಗೆ ಭೇಟಿ ನೀಡಿ ವಿಚಾರಿಸ್ಕೊಂಡಿದ್ದಾರೆ. ಅವ್ರಿಗೂ ಡಯಾಲಿಸಿಸ್ ಆಗಿದೆ, ಅವ್ರಿಗೂ ಆರೋಗ್ಯ ಸಮಸ್ಯೆ ಇದೆ. ಹಂಗಿದ್ರು ಅವರೇ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿ ಹಲವು ಗಂಟೆಗಳ ಜೊತೆಗೆ ಅಲ್ಲೇ ಕೂತಿದ್ದು ಪತ್ನಿಗೆ ಈ ಒಂದು ಕಡೆಗಾಲದ ಸಂದರ್ಭದಲ್ಲೂ ಅವರ ಪಕ್ಕದಲ್ಲೇ ಕೂತಿದ್ರು. ಈಗಷ್ಟೇ ಅವರ ಕುಟುಂಬಸ್ಥರು ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಶರವಣ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ಈ ಸಂದರ್ಭ ಯಾವ ರೀತಿ ನೆನಪಿಸ್ಕೊಳ್ತೀರಿ ಸರ್? ಹಲೋ ಸರ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತಾ ಇದೆ ಸರ್. ಚೆನ್ನಮ್ಮ ಅವರನ್ನ ಈ ಸಂದರ್ಭದಲ್ಲಿ ಯಾವ ರೀತಿ ನೆನಪಿಸ್ಕೊಳ್ತೀನಿ ಅಂತ ಅಂದರೆ ನೀವು ಕಂಡಂತ ಚೆನ್ನಮ್ಮ ಮಾತೃತ್ವ ರೂಪಿ ನನ್ನ ತಾಯಿ ಸಮಾನ. ಕಳೆದ 35 ವರ್ಷಗಳಿಂದ ಅವ್ರನ್ನ ನನ್ನ ಹತ್ತಿರದಿಂದ ಬಲ್ಲೆ. ಚೆನ್ನಮ್ಮಾಜಿಯವರು ಸರಳತೆ ಮತ್ತು ಸೌಜನ್ಯಕ್ಕೆ ಮತ್ತೊಂದು ಹೆಸರಂದ್ರೆ ಚೆನ್ನಮ್ಮಾಜಿ. ಅವರು ದೇವೇಗೌಡರ ಸಾಹೇಬ್ರ ಒಂದು ಶಕ್ತಿಯಾಗಿ, ಈ ರಾಷ್ಟ್ರಕ್ಕೆ, ಈ ರಾಜ್ಯಕ್ಕೆ ಒಂದು ಮಹಾ ತಾಯಿಯಾಗಿ, ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ಸೋದಾಗ್ಲಿ, ನೋಡೋದಾಗ್ಲಿ, ಗೌರವ ಕೊಡೋದಾಗ್ಲಿ, ಮನೆ ಬಾಗ್ಲು ಬರುವಂತ ಯಾರಿಗೇ ಆಗ್ಲಿ ಸ್ಪಂದಿಸುವಂತ ಒಂದು ಗುಣ ಇರತಕ್ಕಂತ ಮಹಾ ತಾಯಿ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಅವರು ದೇವೇಗೌಡರ ಸಾಹೇಬ್ರ ಒಡನಾಟದಲ್ಲಿ, ಅವರ ಆಗು ಹೋಗುಗಳಲ್ಲಿ ಎಲ್ಲಾ ತರಾನು ಶಕ್ತಿಯಾಗಿ ಅವರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಅವರ ಒಂದು ಬೆಳವಣಿಗೆಯಲ್ಲಿ, ರಾಜಕೀಯ ಒಂದು ಬೆಳವಣಿಗೆಯಲ್ಲಿ ಚೆನ್ನಮ್ಮ ಅವರ ಒಂದು ಪಾತ್ರ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇದ್ದಿರತಕ್ಕಂಥದ್ದು. ದೇವೇಗೌಡರ ಸಾಹೇಬ್ರ ಕುಟುಂಬ ಅಂದ್ರೆ ಒಂದು ದೊಡ್ಡ ಕುಟುಂಬ, ದೊಡ್ಡ ಅಭಿಮಾನಿ ಬಳಗ ಇರತಕ್ಕಂಥದ್ದು. ನಿಮಗೂ ಗೊತ್ತಿರತಕ್ಕಂಥ ವಿಚಾರ. ಪಕ್ಷವನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಅವರ ಆಶೀರ್ವಾದ ಬೇಕು, ಅವ್ರ ಜೊತೆಲಿ ಮಾತಾಡ್ಬೇಕು ಅಂತ ಹೇಳಿ ಮನೆ ಬಾಗಿಲಿಗೆ ಬರೋರು. ಯಾವುದೇ ಕಾರ್ಯಕ್ರಮಕ್ಕೆ ಕರೀಲಿ, ಯಾವುದೇ ಒಂದು ಅಕೇಶನ್ ಇರ್ಲಿ, ಎಲ್ಲ ರೀತಿಯಲ್ಲಿ ಸಾಧ್ಯವಾದಷ್ಟು ದೇವೇಗೌಡರ ಸಾಹೇಬರು ಜೊತೆಯಲ್ಲಿ, ಚೆನ್ನಮ್ಮಾಜಿ ಅವರ ಜೊತೆಯಲ್ಲಿ ಎಲ್ಲಾ ಕಡೆನೂ ಮದುವೆ ಸಮಾರಂಭಗಳಿಗೂ ಹೋಗಿ ಬರೋರು. ಅದನ್ನ ಕೂಡ ನಾನು ನೋಡಿದ್ದೀನಿ. ಬಟ್ ಇವತ್ತು ಮಧ್ಯಾಹ್ನ ನಾನು 2 ಗಂಟೆವರೆಗೂ ಆಸ್ಪತ್ರೆಯಲ್ಲೇ ಇದ್ದೀನಿ. ಅಲ್ಲಿ ನಾನು ಅವರ ಮೂವ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೆ ಹತ್ರದಿಂದ. ವೈದ್ಯರ ಜೊತೆಯಲ್ಲಿ ಕೂಡ ಮಾತನಾಡಿದ್ದೀನಿ. ವೈದ್ಯರು ಕೂಡ ಇಲ್ಲ, ನಿನ್ನೆಗೆ ಇವತ್ತು ಎಷ್ಟೋ ಬೆಟರ್ ಆಗಿದ್ದಾರೆ, ಸ್ಪಂದಿಸ್ತಾ ಇದ್ದಾರೆ, ಚಿಕಿತ್ಸೆಗೆ ಗುಣಮುಖರು ಆಗ್ತಾರೆ ಬೇಗನೆ ಅಂತ ಹೇಳಿ ನಮ್ಗೆಲ್ಲ ಭರವಸೆಯನ್ನು ಕೂಡ ಕೊಟ್ರು. ಬಟ್ ನಾನು ಕೂಡ ಅಲ್ಲೇ ನೋಡ್ದೆ, ಹತ್ರದಿಂದನೇ ನೋಡ್ದೆ. ಮೂವ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ರು. ದೇವರ ಆಶೀರ್ವಾದ ಅವ್ರಿಗೆ ಇದೆ ಅಂತ ಹೇಳಿ ನಾನು ಕೂಡ ಭಾವಿಸಿ ಒಂದು ಪ್ರಾರ್ಥನೆ ಮಾಡಿ ಒಂದು 10 ನಿಮಿಷ ನಿಂತ್ಕೊಂಡು ಅಲ್ಲಿಂದ ಮುಂದಕ್ಕೆ ಬಂದೆ. ನಾನು ಅಲ್ಲಿ ಸ್ವಲ್ಪ ಹೊತ್ತು ಸಮಯನೂ ಕಳೆದೆ ನಾನು. ಬಟ್ ನನಗೆ ಈಗ ಬಂದಿರತಕ್ಕಂತ ಈ ಒಂದು ಆಘಾತ ನನ್ ಕೈಲಿ ಈಗ ತಡ್ಕೊಳಕ್ ಆಗ್ತಾ ಇಲ್ಲ. ಇಂತ ಒಂದು ಶಾಕಿಂಗ್ ನ್ಯೂಸ್ ನನಗೆ ಸಿಕ್ಕಿದೆ. ಬಹುಶಃ ಆ ಒಂದು ಆಘಾತವನ್ನ ಅವರ ಅಭಿಮಾನಿ ಬಳಗ ಇರ್ಬೋದು, ಮತ್ತೆ ದೇವೇಗೌಡ ಸಾಹೇಬ್ರ ಕುಟುಂಬದವರು ಇರ್ಬೋದು, ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಅದು ಹೆಂಗೆ ತಡ್ಕೋತಾರ ಅನ್ನೋದು ನನಗಂತ ಗೊತ್ತಿಲ್ಲ. ಬಹುಶಃ ಆ ಭಗವಂತ ಇದೆಲ್ಲ ನೋವುಗಳನ್ನ ತಡ್ಕೊಳ್ಳುವಂತ ಶಕ್ತಿಯನ್ನ ಕೊಡಪ್ಪ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೊಡ್ಡ ಕುಟುಂಬದ ಒಂದು ದೊಡ್ಡ
ಶಕ್ತಿಯನ್ನ ನಾವೆಲ್ಲ ಕೂಡ ಕಳ್ಕೊಂಡಿದೀವಿ. ಹ್ಮ್ ದೇವೇಗೌಡರ ಸಾಹೇಬ್ರು ಅವರು ಹೆಂಗೆ ಅದನ್ನ ಇದ್ ಮಾಡ್ಕೋತಾರೆ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಅವರು ಕೂಡ ಬಹಳ ನೋವಿನಲ್ಲಿ ಇದ್ದಾರೆ. ಹ್ಮ್ ಒಂದು 5 ದಿವಸ ಹಿಂದೆ ಮನೆಗೆ ಹೋಗಿದ್ದೆ ನಾನು. ಆವಾಗ ಅಮ್ಮವ್ರನ್ನ ಮಾತಾಡಿಸ್ಕೊಂಡು ನೋಡ್ಕೊಂಡು ಬಂದಿದ್ದೆ ನಾನು. ಓಕೆ ಹೋದಾಗ ಕೂಡ ಬನ್ನಿ ಶರವಣ ಅವರೇ ಹೇಗಿದ್ದೀರಾ, ಹ್ಮ್ ಊಟ ಮಾಡಿದ್ರಾ ಅಂತೇಳಿ ಅಮ್ಮ ಮಾತಾಡಿಸ್ತಾ ಇದ್ರು. ಅದನ್ನ ಕೂಡ ನಾನು ಹತ್ತಿರದಿಂದ ನೋಡಿದ್ದೀನಿ. ಹ್ಮ್ ಹ್ಮ್ ಬಹುಶಃ ಇವತ್ತು ಈ ತರ ಘಟನೆ ಆಗಿರತಕ್ಕಂಥದ್ದು ಅರಗಿಸ್ಕೊಳಕ್ಕಂತ ಖಂಡಿತ ಸಾಧ್ಯನೇ ಇಲ್ಲ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ ನಮ್ಗೆ. ನಿಜ. ಶರಣ ಸರ್, ಈಗ ಇನ್ನೊಂದೇನಂತಂದ್ರೆ ಚೆನ್ನಮ್ಮ ಅವರು ಮಾಧ್ಯಮಕ್ಕೆ ಮಾತಾಡೋದಕ್ಕೆ ಸಿಕ್ಕಿದ್ದು ಬಹಳ ಬಹಳ ಕಡಿಮೆ. ಅದಲ್ಲದೆ ದೇವೇಗೌಡರ ಕುಗ್ಗಿದಂತ ಸಂದರ್ಭದಲ್ಲಿ, ರಾಜಕೀಯ ಏಳು ಬೀಳು ಸಂದರ್ಭದಲ್ಲಿ ಅವರು ಕೂಡ ಸಾಥ್ ಕೊಡ್ತಾ ಇದ್ರು. ಒಂದಷ್ಟು ಏನಾದ್ರು ಈ ಪೊಲಿಟಿಕಲ್ ಏನಾದ್ರು ಸಲಹೆಗಳನ್ನ ಕೊಡ್ತಾ ಇದ್ರಾ ನೀವು ಕಂಡಂಗೆ? ಹೌದು, ಕೆಲವು ವಿಚಾರಗಳಲ್ಲಿ ಅವ್ರ ಕಿವಿಗೆ ಏನಾದ್ರು ಬಿದ್ದಾಗ ಅದನ್ನ ಚರ್ಚೆ ಮಾಡ್ತಾ ಇದ್ರು ದೇವೇಗೌಡ ಸಾಹೇಬ್ರ ಜೊತೆಯಲ್ಲಿ. ಓಕೆ, ಹೋಗಿ ರೂಮ್ ಅಲ್ಲಿ ಕೂತ್ಕೊಂಡು ಕೆಲವು ವಿಚಾರಗಳನ್ನ ಚರ್ಚೆ ಮಾಡೋರು. ದೇವೇಗೌಡ ಸಾಹೇಬ್ರು ಕೂಡ ಅಮ್ಮವ್ರ ಜೊತೆಲಿ ಶೇರ್ ಮಾಡ್ಕೊಳ್ಳೋರು. ಈ ತರ ಹಿಂಗೆ ನಾನು ಹೋಗಿದ್ದೆ, ಹಿಂಗಿಂಗ್ ಇಲ್ಲಿ ಹಿಂಗಾಯ್ತು, ಈ ತರ ನಾನ್ ನಿರ್ಧಾರ ತಗೋತಾ ಇದ್ದೀನಿ, ಹಿಂಗ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅಮ್ಮವ್ರಿಗೆ ಸ್ಪಷ್ಟವಾಗಿ ಸಾಹೇಬ್ರು ಕೇಳ್ತಾ ಇದ್ರು. ಅಮ್ಮವ್ರು ಕೂಡ ಕೆಲವು ಸಲಹೆಗಳನ್ನ ಕೊಡ್ತಾ ಇದ್ರು. ಅವರ ಅನುಭವ ಏನಿದೆ ಅದನ್ನ ಹೇಳ್ತಾ ಇದ್ರು. ಮತ್ತು ಯಾವಾಗ್ಲೇ ಹೊರಗಡೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೂ ಕೂಡ ಬೆಳಿಗ್ಗೆ 3 ಗಂಟೆಗೆ ಎದ್ದು ದೇವರ ಪೂಜೆ ಮಾಡೋದಾಗ್ಲಿ, ದೈವಿಕ ಕಾರ್ಯಗಳಲ್ಲಿ ಪ್ರತಿದಿನ ತೊಡಗಿಸ್ಕೊಳ್ಳೋದಾಗ್ಲಿ. ಇವತ್ತು ದೇವೇಗೌಡರು ಸಾಹೇಬ್ರು ಇಷ್ಟು ಮಾತ್ರ 94 ವರ್ಷದಲ್ಲಿ ಅವರು ಆರೋಗ್ಯವಾಗಿ, ರಾಜಕೀಯವಾಗಿ ಇಷ್ಟೊಂದು ಒಂದು ದೊಡ್ಡ ಮಟ್ಟದಲ್ಲಿ ಅವರು ಬೆಳಿಬೇಕಾಗಿದ್ರೆ ಚೆನ್ನಮ್ಮಾಜಿ ಅವರ ದೈವಿಕ ಆ ಶಕ್ತಿ ಕೂಡ ಬಹಳ ದೊಡ್ಡದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಅವರು ಪ್ರತಿದಿನಾನು ದೇವೇಗೌಡರು ಸಾಹೇಬ್ರನ್ನ ಕೂಡ ಪೂಜಿಸ್ತಾ ಇದ್ರು. ಅವ್ರು ಎಲ್ಲೇ ಹೋಗ್ಬೇಕಿದ್ರು ಕೂಡ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಆಮೇಲೆ ನೆಕ್ಸ್ಟ್ ಹೋಗಿ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊತಾ ಇದ್ರು. ದೇವರ ನಾಮಗಳನ್ನ ಓದೋದಾಗ್ಲಿ, ಪುಸ್ತಕ ಓದಿ ಆ ಪೂಜೆ ಮುಗಿಸೋದಾಗ್ಲಿ 4-5 ಗಂಟೆಗಳು ತಗೊಳ್ತಾ ಇದ್ರು ಪ್ರತಿದಿನಾನು. 11 ಗಂಟೆ ಆಗ್ಲಿ 12 ಗಂಟೆ ಆಗ್ಲಿ ಪೂಜೆ ಮುಗಿಯೋವರೆಗೂ ಅವ್ರು ತಿಂಡಿ ಕೂಡ ಮಾಡ್ತಾ ಇರ್ಲಿಲ್ಲ. ಆ ತರ ಒಂದು ದೈವ ನಿಷ್ಠೆ, ದೈವ ಶಕ್ತಿ, ದೈವ ಸ್ವರೂಪ ಎಲ್ಲಾ ರೀತಿಯಲ್ಲಿ ಚೆನ್ನಮ್ಮಾಜಿನ ನಾನು ನೋಡಿದ್ದೀನಿ. ಅವ್ರ ಜಾಗಕ್ಕೆ ಇನ್ನೊಬ್ಬರನ್ನ ಊಗೆ ಮಾಡಕ್ಕೂ ಆಗಲ್ಲ. ಚೆನ್ನಮ್ಮಾಜಿ ಅವ್ರಿಗೆ ಚಾಟಿ ಅವರೇ ಅಂತ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶರವಣ ಅವರೇ, ಥ್ಯಾಂಕ್ ಯು ಮಾತನಾಡೋದಕ್ಕೆ. ನಿಮ್ಮ ಮಾತಲ್ಲಿ ದುಃಖ ಇದೆ, ಅರ್ಥ ಆಗ್ತಿದೆ. ನಿಮಗೂ ಕೂಡ ದುಃಖ ಭರಿಸೋ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾವು ಕೂಡ ಪ್ರಾರ್ಥಿಸ್ತೇವೆ. ನೋಡಿ, HD ದೇವೇಗೌಡರು ಕೊನೆ ಕ್ಷಣದಲ್ಲೂ ಕೂಡ ಚೆನ್ನಮ್ಮ ಅವರ ಪಕ್ಕದಲ್ಲೇ ಇದ್ರು, ಕೂತಿದ್ರು, ಕಣ್ಣೀರಿಟ್ಟಿದ್ದಾರೆ ಅಲ್ಲೇ.